ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನನ್ನ ಜೊತೆ ನನ್ನ ಕತೆ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಭಾಗ್ಯಮ್ಮನ ಕೇಸು ವಿಚಾರಣೆ ನಡೀತಾ ಇರುತ್ತೆ. ಡಿಫೆನ್ಸ್ ಲಾಯರು ನನ್ನ ಕಕ್ಷಿದಾರರು ಯಾವ ತಪ್ಪನ್ನು ಮಾಡಿಲ್ಲ ಅನ್ನೋದನ್ನು ಪ್ರೂವ್ ಮಾಡೋದಕ್ಕೆ ನನಗೊಂದು ಅವಕಾಶ ಕೊಡಬೇಕು ಅಂತ ಹೇಳ್ತಾರೆ. ಓಕೆ, ನೀವು ಹೊಸ ಸಾಕ್ಷಿಗಳನ್ನ ಸಬ್ಮಿಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತ ಜಡ್ಜ್ ಕೇಳ್ತಾರೆ. ಆವಾಗ ಹೌದು ಸರ್, ನಾನು ಹೊಸ ಸಾಕ್ಷಿಗಳನ್ನ ತೊಗೊಂಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಅದನ್ನ ಡಾಕ್ಯುಮೆಂಟ್ಸ್ನ ಇಮಿಡಿಯೇಟ್ಲಿ ಜಡ್ಜ್ ಕೈಲಿ ಕೊಡ್ತಾರೆ. ಅವರು ಅದನ್ನು ನೋಡ್ತಾ ಇರ್ತಾರೆ. ಓಕೆ, ಶ್ರವಣ್ ಅವರೇ, ನಿಮ್ದೇನಾರು ಅಬ್ಜೆಕ್ಷನ್ ಇದೆಯಾ ಅಂತ ಕೇಳ್ತಾರೆ. ನಂದೇನೋ ಅಬ್ಜೆಕ್ಷನ್ ಇವಾಗಿಲ್ಲ, ಮುಂದೆ ಏನು ಪ್ರೊಸೀಡ್ ಮಾಡ್ತಾರೆ ನೋಡಿಕೊಂಡು ನಾನು ಅಬ್ಜೆಕ್ಷನ್ ಹೇಳ್ತೀನಿ ಅಂತ ಹೇಳ್ತಾರೆ. ಓಕೆ, ಯು ಕ್ಯಾನ್ ಪ್ರೊಸೀಡ್ ಅಂತ ಹೇಳ್ತಾರೆ ಜಡ್ಜು. ಕೇಸ್ ವಿಷಯವಾಗಿ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿರುವಂಥ ಅಜಿತ್ ಅವ್ರನ್ನ ನಾನು ವಿಚಾರಣೆ ಮಾಡಬೇಕು ಅಂತ ಹೇಳ್ತಾರೆ. ಆವಾಗ ಅಜಿತ್ ಅವ್ರನ್ನ ಕರೀತಾರೆ. ಅಜಿತ್ ಕಟ್ಕಟೆಗೆ ಬಂದು ನಿಂತ್ಕೊತಾನೆ. ನಿಂತ್ಕೊಂಡಾದ್ಮೇಲೆ, ನೀವು ಈ ಕೇಸ್ ಆಲ್ರೆಡಿ ಅವ್ರಿಗೆ ಶಿಕ್ಷೆ ಆಗಿತ್ತಲ್ವಾ, ನೀವು ಮತ್ತೆ ಏನಕ್ಕೆ ಇದನ್ನು ಇನ್ವೆಸ್ಟಿಗೇಷನ್ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಈಗ ನಾನು ರಿಪೋರ್ಟ್ ಹಾಕಿರೋದು ಏನಕ್ಕೆ ಅಂದರೆ, ಈಗ ನಾನು ಈ ಭದ್ರಾ ಅಂತ ಒಬ್ಬನ ಅರೆಸ್ಟ್ ಮಾಡಿದೆ. ಅವನು ನಾನು ಶಾರದಾ ಅನ್ನೋರಿಗೆ ಈ ವಿಷದ ಇಂಜೆಕ್ಷನ್ ಚುಚ್ಚೋ ವಿಷಯದಲ್ಲಿ ನಾನು ಅವನ್ನ ಅರೆಸ್ಟ್ ಮಾಡಿದ್ದೆ. ಆದರೆ ಅವನೇನೆ ಈ ಕೊಲೆಯಲ್ಲೂ ಇನ್ವಾಲ್ವ್ ಆಗಿದ್ದಾನ ಅಂತ ನನಗೆ ಡೌಟ್ ಇತ್ತು. ಅದಕ್ಕೋಸ್ಕರ ಅವನ್ನ ವಿಚಾರಣೆ ಮಾಡಿದಾಗ ಅವನೇನೆ ಎಲ್ಲ ಒಪ್ಕೊಂಡ, ಈ ಥರ ನಾನೇನೆ ಅವ್ರ ಕೊಲೆನೂ ನಾನೇ ಮಾಡಿದ್ದು ಅಂತ ಒಪ್ಕೊಂಡಿದ್ದಾನೆ. ಅದಕ್ಕೇ ನಾವು ಅವನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಓಕೆ ಮೈ ಲಾರ್ಡ್, ನಾನು ಭದ್ರನ ಸ್ವಲ್ಪ ವಿಚಾರಣೆ ಮಾಡಬೇಕು ಅಂತ ಹೇಳ್ತಾರೆ. ಭದ್ರನ ಕರೀತಾರೆ ಕಟ್ಕಟೆಗೆ. ಅವ್ನು ಭದ್ರ ಕಟ್ಕಟೆಗೆ ಬರ್ತಾನೆ. ಈಗ ನೀವು ಪೊಲೀಸ್ ಅವ್ರ ಹತ್ರ ಕೊಟ್ಟಿರೋ ಸ್ಟೇಟ್ಮೆಂಟ್ ಎಲ್ಲ ನಿಜಾನ, ನೀವೇನ ವೀರಣ್ಣ ಅವ್ರನ್ನ ಕೊಲೆ ಮಾಡಿದ್ದು ಅಂತ ಲಾಯರ್ ಕೇಳ್ತಾರೆ. ಆವಾಗ ಭದ್ರ ಇಮಿಡಿಯೇಟ್ಲಿ ದೇವಯಾನಿ ಮುಖನ ನೋಡ್ತಾ ಇರ್ತಾನೆ. ಆವಾಗ ಅಜಿತ್ ದೇವಯಾನಿ ಮುಖನ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಆವಾಗ ಅವಳೇನು ಸಿಗ್ನಲ್ ಕೊಡ್ತಾ ಇರಲ್ಲ. ಡಬಲ್ ಕನ್ಫರ್ಮೇಷನ್ ಆಗುತ್ತೆ ಈ ಕೇಸಲ್ಲಿ ದೇವಯಾನಿ ಅವ್ರ ಇನ್ವಾಲ್ವ್ಮೆಂಟ್ ಇದೆ ಅಂತ. ಹೀಗೆ ಟೆನ್ಷನ್ ಆಗ್ತಾ ಇರತ್ತೆ. ಇವಾಗ ನಮ್ಮ ಅಮ್ಮನ ಕೇಸ್ ವಿಷಯವಾಗಿ ಏನಾಗ್ಬಿಡುತ್ತೋ, ಇವಾಗ ನಮ್ಮ ಅಮ್ಮಂಗೆ ಏನಾದ್ರು ಮರಣ ದಂಡನೆ ಆಗ್ಬಿಡುತ್ತಾ. ಈಗ ಅಜಿತ್ ಸಾಹೇಬ್ರು ನೋಡಿದ್ರೆ ನನಗೆ ನಮ್ಮ ಅಮ್ಮನ ಬಿಡ್ಸ್ಕೊಂಬರ್ಬಾರ್ದು, ಬಿಡ್ಸ್ಕೊಂಬಂದರೆ ಇವಾಗ ಭೂಮಿ ನನ್ನಿಂದ ದೂರ ಆಗ್ಬಿಡ್ತಾಳೆ, ಬಿಡ್ಸ್ಕೊಬಂದಿಲ್ಲ ಅಂದರೆ ಭೂಮಿ ನನ್ನ ಜೊತೆ ಇರ್ತಾಳೆ ಅಂತಾನೆ ಮಕ್ಕ ಹೇಳ್ದಾಗ್ಲೇ ನಾನು ಹೋಗಿ ಸಾಹೇಬ್ರನ್ನ ವಿಚಾರಿಸ್ಬೇಕಾಗಿತ್ತು. ನಾನು ಅದನ್ನು ಬಿಟ್ಬಿಟ್ಟು ನಾನು ನೀವು ವಿಚಾರಿಸ್ಲಿಲ್ವಲ್ಲ, ತಪ್ಪು ಮಾಡಿದೆ ನಾನು ಅಂತ ಅನ್ಕೊತಾ ಇರ್ತಾಳೆ. ಬನ್ನಿ ಟ್ರೈನಿಂಗಿಗೆ ಟೈಮ್ ಆಗುತ್ತೆ, ತಿಂಡಿ ತಿನ್ನೋಣ ಅಂತ ಕರಿತಾ ಇರ್ತಾಳೆ. ಈಗ ನಾನು ಬರ್ತೀನಿ ಹೋಗು ಅಂತ ಸಹನಂಗೆ ಭೂಮಿ ಹೇಳ್ತಾಳೆ. ಮನೇಲಿ ಸಂಗೀತಂಗೆ ಟೆನ್ಷನ್ ಆಗ್ತಾ ಇರತ್ತೆ. ಭೂಮಿ ಇವಾಗ ನನ್ನ ಮಗನಿಂದ ದೂರ ಆಗ್ಬಿಡ್ತಾಳ ಅಂತ ಇನ್ನೂ ಯೋಚನೆ ಮಾಡ್ತಾ ಇರ್ತಾಳೆ. ಆಗ ಅಲ್ಲಿಗೆ ನಚಿಕೇತ್ ಬರ್ತಾನೆ. ಅಮ್ಮ, ನಿನಗೆ ಎಷ್ಟು ಹೇಳಿದ್ರೂ ನಿಮಗೆ ಬುದ್ಧಿ ಬರೋದಿಲ್ಲ. ನಿಮಗೆ ನೆನ್ನೆ ತಾನೇ ಅಷ್ಟು ಹೇಳಿದ್ದೀನಿ, ನೀವು ಭೂಮಿ ಅತ್ತಿಗೆ ಬಗ್ಗೆ ಅಷ್ಟೊಂದು ಯೋಚನೆ ಮಾಡಬೇಡಿ. ಅಣ್ಣ ಅತ್ತಿಗೆ ಇಬ್ಬರೂ ತುಂಬ ಚೆನ್ನಾಗಿದ್ದಾರೆ, ಅವರಿಬ್ಬರ ಮಧ್ಯೆ ಏನು ಮನಸ್ತಾಪ ಇಲ್ಲ ಅಂತ. ಆದರೂ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಲ್ಲ ಅಂತ ಕೇಳ್ತಾನೆ. ಇಲ್ಲ ಕಣೋ, ನಾನು ಅಜಿತ್ ಮತ್ತು ಭೂಮಿ ದೂರ ಆಗ್ಬಿಡ್ತಾರೆ ಅಂತ ನನ್ನ ಮನಸ್ಸು ಹೇಳ್ತಾ ಇತ್ತು, ಅದಕ್ಕೇ ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ ಅಂತ ಹೇಳ್ತಾರೆ. ನೀವು ಇದ್ರ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡಿದ್ರೆ ನಿಮಗೆ ಮತ್ತೆ ತಲೆನೋವು ಬರುತ್ತೆ, ಮತ್ತೆ ನಿಮಗೆ ಸಮಸ್ಯೆಗಳಾಗುತ್ತೆ, ಮತ್ತೆ ಹೋಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಬೇಕಾ, ಅದು ಆಸೆ ಏನಾರು ಇದೆಯಾ ಅಂತ ಕೇಳ್ತಾ ಇರ್ತಾನೆ. ಅಯ್ಯೋ ಇಲ್ಲಪ್ಪ, ನಾನು ಹಾಸ್ಪಿಟ್ಲಿಗೆ ಮಾತ್ರ ಬರೋದಿಲ್ಲ, ಅಲ್ಲಿ ಬಂದರೆ ನನಗೆ 2-3 ದಿವಸ ಅಲ್ಲೇ ಇಟ್ಕೊಂಡ್ಬಿಡ್ತಾರೆ, ನನಗಂತೂ ಆ ವಿಷಯ ಬೇಡಪ್ಪ ಅಂತ ಹೇಳ್ತಾ ಇರ್ತಾಳೆ. ಆವಾಗ ನೀವು ಅದರಿಂದ ಏನೂ ಆಗಬಾರ್ದು, ನೀವು ಮತ್ತೆ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗಬಾರ್ದು ಅಂದರೆ ನೀವು ಆ ವಿಷಯದಿಂದ ಆಚೆ ಬನ್ನಿ. ಅಣ್ಣ ಅದಕ್ಕೆ ಇಬ್ಬರು ಚೆನ್ನಾಗಿದ್ದಾರೆ ಅಂತ ನಿಮ್ಗೆ ಯಾಕೆ ನಂಬಿಕೆ ಬರ್ತಾ ಇಲ್ಲ ಅಂತ ಕೇಳ್ತಾ ಇರ್ತಾನೆ. ಲಾಯರು ಭದ್ರನ್ನ ಕ್ವಶನ್ ಮಾಡ್ತಾರೆ. ಭದ್ರ ಈಗ ನಾನೇ ಕೊಲೆ ಮಾಡಿದ್ದು ಅಂತ ಒಪ್ಕೊತಾನ, ಅಥವಾ ಲಾಸ್ಟ್ ಟೈಮ್ ಉಲ್ಟಾ ಹೊಡೆದಿದ್ದ ರೀತಿ ಇಲ್ಲ ಪೊಲೀಸವರು ಫೋರ್ಸ್ ಮಾಡಿ ನನ್ನ ಈ ಕೊಲೆಯಲ್ಲಿ ನೀನೇ ಕೊಲೆ ಮಾಡಿದ್ದು ಅಂತ ಒಪ್ಕೊ ಅಂತ ಅಜಿತ್ ಸಾಹೇಬ್ರು ನನ್ನ ಫೋರ್ಸ್ ಮಾಡಿದ್ರು ಅಂತ ಅಜಿತ್ ಮೇಲೇ ಏನಾದ್ರೂ ತಪ್ಪು ಹೊರಿಸ್ತಾನ. ಅಜಿತ್ ಮೇಲೆ ತಪ್ಪು ಹೊರಿಸಿದ್ರೆ ಅಜಿತ್ ಆಲ್ರೆಡಿ ಅವ್ನು ಮಾತಾಡಿರೋದನ್ನೆಲ್ಲ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದಾನೆ. ಅದ್ರ ಜೊತೆಗೆ ಮನಃಶಾಸ್ತ್ರಜ್ಞರನ್ನ ಕರೆಸ್ಬಿಟ್ಟು ಅವ್ನು ಕೊಟ್ಟಿರೋ ಸ್ಟೇಟ್ಮೆಂಟ್ ಮೇಲೆ ಅವನು ತಪ್ಪನ್ನ ನಿಜವಾಗ್ಲೂ ಅವನೇ ಮಾಡಿದ್ದಾನೆ ಅಂತ ಡಬಲ್ ಕನ್ಫರ್ಮೇಷನ್ನು ತೊಗೊಂಡಿದ್ದಾನೆ. ಅವ್ರನ್ನೂ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡೋದಕ್ಕೋಸ್ಕರ ಮನಃಶಾಸ್ತ್ರಜ್ಞರನ್ನು ಕರ್ಕೊಂಡ್ಬಂದಿದ್ದಾನೆ. ಇವಾಗ ಅವ್ರನ್ನೂ ಪ್ರೊಡ್ಯೂಸ್ ಮಾಡಿದಾಗ ಈ ಭದ್ರ ಮಾಡಿರೋ ತಪ್ಪು ಎಕ್ಸ್ಕ್ಲೂಸಿವ್ಲಿ ಅವನೇ ಮಾಡಿರೋದು ತಪ್ಪು ಅಂತ ಪ್ರೂವ್ ಆಗುತ್ತೆ. ಪ್ರೂವ್ ಆಗೋದ್ರಿಂದ ಭಾಗ್ಯಮ್ಮ ಆಟೋಮೆಟಿಕಲಿ ಜೈಲಿಂದ ರಿಲೀಸ್ ಆಗ್ತಾರೆ. ಇವಾಗ ಭಾಗ್ಯಮ್ಮ ಆಚೆ ಕಡೆ ಬರ್ತಾರೋ ಇಲ್ವಾ, ಅಜಿತ್ ಮತ್ತೆ ಲಾಸ್ಟ್ ಟೈಮ್ ಅವನು ಫೋರ್ಸ್ ಮಾಡಿ ನನಗೆ ಈ ಥರ ಒಪ್ಸಿದ್ರು ಅಂತ ಭದ್ರ ಹೇಳಿ ಅಜಿತ್ಗೆ ಚೀಮಾರಿ ಆಗ್ತಾರ, ಏನಾಗುತ್ತೆ ಅಂತ ಕಾದು ನೋಡಬೇಕು ಫ್ರೆಂಡ್ಸ್. ಇಲ್ಲಿಗೆ ಈ ಸಂಚಿಕೆ ಕಂಪ್ಲೀಟ್ ಆಗುತ್ತೆ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ದೇವಯಾನಿ ಕುತಂತ್ರದಿಂದ ಏನೇ ಚಪ್ಪರ್ ಕೆಲಸ ಮಾಡಿದ್ರು ಇಲ್ಲಿ ಅನ್ಯಾಯ ಅಧರ್ಮನೇ ಗೆಲ್ತಾ ಇದೆ. ಈ ಕೆಟ್ಟ ಕೆಲಸ ಮಾಡೋರು ಎಷ್ಟು ಹುಷಾರಾಗಿರ್ತಾರೆ,
ಮಾಡ್ತಾರೆ, ಹೆಂಗೆ ಯಾವ ಥರ ಮೋಸ ಮಾಡ್ತಾರೆ ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಇದನ್ನು ನೋಡಿ ತಿಳ್ಕೊಬೇಕಾರದೇನೆಂದರೆ, ನಾವು ಯೋಚನೆ ಮಾಡೋದಕ್ಕಿಂತ 10 ಪಟ್ಟು ಮೇಲೆ ಈ ಕೆಟ್ಟದ್ದು ಅನ್ನೋದನ್ನು ಮಾಡೋರು ತುಂಬ ಹುಷಾರಾಗಿರ್ತಾರೆ. ನಾವು ಇದರಿಂದ ಹುಷಾರಾಗಬೇಕು, ಇಲ್ಲಾಂದರೆ ನಮ್ಮ ಲೈಫಲ್ಲೂ ತುಂಬ ಕಷ್ಟಗಳು ಬರುತ್ತೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಮುಂದಿನ ಸಂಚಿಕೆ ಒಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.